ಸರ್ ಇದು 2015 ಮಾಡಲ್ ಸೆಕೆಂಡ್ ಓನರ್ 39,000 ಶೋರೂಮ್ ರೆಕಾರ್ಡ್ ಇರೋಂತ ವೆಹಿಕಲ್ ಇದು 39,000 ಹೌದು ಪೆಟ್ರೋಲ್ ವರ್ಷನ್ ಓಕೆ ಓಕೆ ಬರೀ 39,000 ಕಿಲೋಮೀಟರ್ 1.2 2,40,000 ಇದೆ 2,30 ಕೊಟ್ಬೇಡ ಸರ್ 2,30,000 ಗೆ ಫೈನಲ್ ಹೌದು ಸರ್ ಒಂದ್ಸಲ ಇಕೋ ಸ್ಪೋರ್ಟ್ ಏನು ಸರ್ವಿಸ್ ಚಾರ್ಜ್ ಬರ್ಬೋದು ಸರ್ ಸರ್ ನಿಮ್ಗೆ ಒಂದು 6,000 to 7,000 ಬರುತ್ತೆ ಸರ್ 6,000 to 7,000 ಅಷ್ಟೇ 5,10,000 ಫೈನಲ್ ಹೌದು ನಿಮಗೆ 4 lakhs ಇದೆ ಒಂದು 3,80,000 ಕೊಟ್ಬೇಡ ಸರ್ 380 ಫೈನಲ್ 380 ಕೊಟ್ಬೇಡ ಸರ್ ಕಸ್ಟಮರ್ 3,80,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ 2018 ಮಾಡಲ್ ಸ್ವಿಫ್ಟ್ ಡಿಸೈರ್ VXI ಓಕೆ ಜಸ್ಟ್ 41,000 ಡ್ರೈವನ್ ಆಗಿದೆ ಸರ್ ಬರೀ 41,000 ಡ್ರೈವನ್ ಆಗಿದೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಆಲ್ಮೋಸ್ಟ್ ಇದು ಕೂಡ ನಿಮ್ಗೆ 18-20 ಮೈಲೇಜ್ ಬರುವಂತ ವೆಹಿಕಲ್ ಅಂಡ್ ಇವನ್ ಸರ್ವಿಸ್ ಕಾಸ್ಟ್ ಕೂಡ ಅಷ್ಟೇನ್ ಜಾಸ್ತಿ ಆಗಲ್ಲ ಸರ್ 2,25,000 ಫೈನಲ್ ಹೌದು ಹೌದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2,25,000 ಇದೆ ಒಂದು 210 ಗೆಲ್ಲ ಫೈನಲೈಸ್ ಮಾಡ್ಕೊಡ್ತೀವಿ 2,10,000 ಗೆ ಫೈನಲ್ ಹೌದು ಸರ್ ಗಾಡಿ ರೇಟ್ ಬಂದ್ಬಿಟ್ಟು ಒಂದು 7 ಲಕ್ಷ ಕೊಟ್ಬೇಡ ಸರ್ ಇದು 2 lakhs ಗೆ ಫೈನಲ್ ಹೌದು 2 ಲಕ್ಷ ಕೊಟ್ಬೇಡ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ 4 ಗಾಡಿ ಸಿಗುತ್ತೆ ಕಾಂಪಾಕ್ಟ್ SUV ಬ್ರಿಜಾ ಸಿಗುತ್ತೆ ಇಕೋ ಸ್ಪೋರ್ಟ್ ಸಿಗುತ್ತೆ ರೆನಾಲ್ಡ್ ಡಸ್ಟರ್ ಸಿಗುತ್ತೆ ಅಂಡ್ ಹುಂಡೈ ಕ್ರೆಟಾ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಪುನಃ ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಹತ್ರ ಇದೀವಿ ಈ ಲೊಕೇಶನ್ ಇಂದ ಇದು 18th ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕತ್ತಾಗಿತ್ತು ರೆಸ್ಪಾನ್ಸ್ ಸೊ ನಿಮ್ಗೆ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಸಿಗುತ್ತೆ ಅಂಡ್ 100% ಲೋನು ಕೂಡ ಸಿಗುತ್ತೆ ನಿಮ್ಗೆ ಸೊ ಹತ್ರ ಇವಾಗ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಯಾರೆಲ್ಲ ಒಳ್ಳೆ ಪ್ರೀಮಿಯಂ ಕಾರ್ಸ್ ಏನಾದ್ರು ಹುಡುಕಂಗಿದ್ರೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಇವ್ರ ಶೋರೂಮ್ ಅಲ್ಲಿ ಲೋ ಬಡ್ಜೆಟ್ ಇಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಗಂಟೆ ಕಾರ್ಸ್ ಎಲ್ಲ ಸಿಗುತ್ತೆ ಅಂಡ್ 100% ಲೋನ್ ಆಗುತ್ತೆ ಅಂಡ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಇವತ್ತು ಹಾರಿಫ್ ಸರ್ ರೆಡಿ ಇದಾರೆ ಸರ್ ವೆಲ್ಕಮ್ ಟು ಚಾನಲ್ ಸರ್ ಸರ್ ಇವತ್ತು ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಅಲ್ಲಿ ಎಷ್ಟು ಕಾಸ್ಟ್ ಸ್ಟಾಕ್ ಇದೆ ಅರೌಂಡ್ ಒಂದು 45 ಇಂದ ಒಂದು 50 ವೆಹಿಕಲ್ಸ್ ಅರೌಂಡ್ ಸ್ಟಾಕ್ ಇದೆ ಸರ್ ಸೊ ಯಾವಾಗ ಬರ್ಲಿ ನಿಮ್ಗೆ 40 ರಿಂದ 50 ವೆಹಿಕಲ್ಸ್ ಕಂಪಲ್ಸರಿ ಆಗಿ ಸಿಗುತ್ತೆ ಇವ್ರದ್ದು 2 ಯೂನಿಟ್ ಇದೆ ಸೊ ಯೂನಿಟ್ 1 ಇದೆ ಇದು ಬಂದ್ಬಿಟ್ಟು ಯೂನಿಟ್ 2 ಅಂಡ್ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ 2009 ಇಂದಾನೆ ಲೋನ್ ಕೊಡ್ತೀವಿ 2009 ಇಂದಾನೆ ಲೋನ್ ಆಗುತ್ತಾ ಸರ್ ಇವಾಗ ಸರೌಂಡಿಂಗ್ ಇಲ್ಲ ಅಂದ್ರೆ 100 ಕಿಲೋಮೀಟರ್ಸ್ ಅವರೇಜ್ ಇರುತ್ತೆ 2009 ಇಂದ 10 ಔಟ್ ಆಫ್ ಇರೋರ್ದೆಲ್ಲ ಅವ್ರದ್ದು ಸಿವಿಲ್ ಸ್ಕೋರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೌದು ಓಕೆ ಸರ್ ಥ್ಯಾಂಕ್ ಯು ಅಂಡ್ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಲೋ ಬಡ್ಜೆಟ್ ಕಾರ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಅದ್ರ ಪ್ರೈಸ್ ಏನು ಸರ್ 2 ಲಕ್ಷದಿಂದನೇ ಸ್ಟಾರ್ಟ್ ಆಗುತ್ತೆ ಸರ್ 2 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ 1,65,000 ಇಂದನೇ ಸ್ಟಾರ್ಟ್ 1,65,000 ಇಂದ ಇವತ್ತು ನಮ್ ವಿಡಿಯೋದಲ್ಲಿ ಕಾರ್ ಸ್ಟಾರ್ಟ್ ಆಗುತ್ತೆ ಅಂಡ್ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ನಿಮ್ಗೆ ನೆಕ್ಸ್ಟ್ ಯೂನಿಟ್ 2 ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾನೆ ಇರುತ್ತೆ ಅಂಡ್ ಸಾಕಷ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ದಿಲ್ಲೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದೇ ತರ ನಿಮ್ಗೆ ಯೂಸ್ ಕಾಸ್ಟ್ ವಿಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಕಾರ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ಒಂದು ಫೋರ್ಡ್ ಇಕೋ ಸ್ಪೋರ್ಟ್ ಸಾಕಷ್ಟು ಜನ ಎಲ್ಲ ಹುಡುಕ್ತಾನೆ ಇರ್ತಾರೆ ಅಂಡ್ ಸೆಲೆರಿಯಾ ಕೂಡ ಸೂಪರ್ ಆಗಿದೆ ಅಂಡ್ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಮಿಡಲ್ ವೇರಿಯಂಟ್ ಡಿಸೈರ್ ಸೂಪರ್ ಆಗಿದೆ ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ ಇದೇ ತರ ನಿಮಗೆ ಕಂಪ್ಲೀಟ್ ನೋಡ್ತಾ ಇರ್ಬೋದು ಎಷ್ಟೊಂದು ಕಾರ್ಸ್ ಎಲ್ಲ ಸ್ಟಾಕ್ ಇದೆ ಅಂಡ್ ಈಚೆ ಕೂಡ ಇದೆ ಸೊ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ ಫಸ್ಟ್ ಕಾರ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್ ಅದು ಕೂಡ ಇದು ಗಾಡಿ ಬಂದ್ಬಿಟ್ಟು ಡೀಸೆಲ್ ಗಾಡಿ ಅನ್ಸುತ್ತೆ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು 2017 ಮಾಡಲ್ ಸೆಕೆಂಡ್ ಓನರ್ 94,000 ಓಡಿದೆ ಡೀಸೆಲ್ ವರ್ಷನ್ VDI ಡೀಸೆಲ್ ಹೌದು ಸ್ವಿಫ್ಟ್ VDI ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಆಗಿದೆ 94,000 ಓಡಿದೆ ಓಕೆ ಟ್ರ್ಯಾಕ್ ಇದೆಯಾ ಸರ್ ಸರ್ ಟ್ರ್ಯಾಕ್ ಇದೆ ಸರ್ ಸೊ 100% ಟ್ರ್ಯಾಕ್ ಇರುವಂತ ವೆಹಿಕಲ್ ಸೊ ಡೀಸೆಲ್ ಅಂದ್ರೆ ನಿಮ್ಗೆ ಆರಾಮಾಗಿ ಸ್ವಿಫ್ಟ್ ಮಾರುತಿ ಸುಜುಕಿ ಬಂದ್ಬಿಟ್ಟು ನಿಮ್ಗೆ 18-20 ಮೇಲೆ ಬಂದ್ಬಿಡುತ್ತೆ ಸೊ ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರ್ಬೋದು ಪೋಸ್ಟ್ ರಿಂಗು 4 ವಿಂಡೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಇಲ್ಲ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಇದಕ್ಕೆ ಸರ್ವಿಸ್ ಕಾಸ್ಟ್ ಕೂಡ ಕಡಿಮೆನೆ ಒಂದ್ 4,000-5,000 ಒಳಗಡೆ ನಿಮ್ಗೆ ಸರ್ವಿಸ್ ಕಾಸ್ಟ್ ಎಲ್ಲ ಆಗೋಗ್ಬಿಡುತ್ತೆ ಅದು ಕೂಡ ವೈಟ್ ಕಲರ್ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಈ ಕಾರ್ಗೆ ಫೈನಲ್ ಪ್ರೈಸ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ ಸರ್ ಫೈನಲ್ ಟು ಫೈನಲ್ ಬಂದ್ಬಿಟ್ಟು ಈ ಗಾಡಿ ಒಂದು 5,70,000 ಆಗ್ಬಿಡುತ್ತೆ 570 ಸರ್ ಈ ಕಾರ್ಗೆ ಲೋನ್ ಆಗುತ್ತಲ್ಲ ಲೋನ್ ಆಗುತ್ತೆ ಸರ್ ಸೊ 100% ಲೋನ್ ಆಗುವಂತ ವೆಹಿಕಲ್ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಮಾರುತಿ ಸುಜುಕಿ ಸಿಯಾಜ್ ಇದು ಬಂದ್ಬಿಟ್ಟು ZDI ಸೊ ಇವಾಗ ಪೆಟ್ರೋಲ್ ಮಾತ್ರನೇ ಸಿಗುತ್ತೆ ನಿಮ್ಗೆ ಡೀಸೆಲ್ ಸಿಗಲ್ಲ ಸೊ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಸೊ ನಿಮ್ಗೆ ರೇರ್ ಅಲ್ಲಿ ನೋಡ್ತಾ ಇರ್ಬೋದು 4 ಕೂಡ ಪಾರ್ಕಿಂಗ್ ಸೆನ್ಸರ್ಸ್ ಅಂಡ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಅಂಡ್ ಒಳ್ಳೆ ಕಲರ್ ಅದು ಕೂಡ ಡೀಸೆಲ್ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು ಸರ್ ಹೇಳಿ ಸರ್ ಡೀಟೇಲ್ಸ್ ಸರ್ ಇದು 2014 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವರ್ಷನ್ 14 ಮಾಡಲು ಸಿಂಗಲ್ ಓನರ್ ಡೀಸೆಲ್ 100% ಶೋರೂಮ್ ಟ್ರ್ಯಾಕ್ ಇರುತ್ತೆ ಅಂಡ್ ನಿಮ್ಗೆ ಇನ್ಸೂರೆನ್ಸ್ ಕೂಡ ಅಪ್ಡೇಟ್ ಎಲ್ಲ ಇರುತ್ತೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್ ಇದು 5,90,000 ಇದೆ ಒಂದು 5,70,000 ಕೊಟ್ಬೇಡ ಸರ್ 570 ಹೌದು 5,70,000 ಗೆ ನೋಡ್ತಾ ಇರ್ಬೋದು ಈ ಗಾಡಿ ನಿಮ್ಗೆ ಆಲ್ಮೋಸ್ಟ್ ಸಿಗೋದೇ ಇಲ್ಲ ಅದು ಕೂಡ ಸಿಂಗಲ್ ಓನರ್
ಸೊ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. 5,70,000 ಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ನೋಡ್ತಾ ಇರ್ಬೋದು ಇದರಲ್ಲಿ 2 ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಗಾಡಿ ಎಲ್ಲ ಈ ತರ ಇದೆ. ಸರ್ ಇವಾಗ ಸಿಯಾಜ್ ಡೀಸೆಲ್ ಮೈಲೇಜ್ ಏನ್ ಬರ್ಬೋದು ಸರ್? ಸರ್ ಮೈಲೇಜ್ ಬಂದ್ಬಿಟ್ಟು ನಿಮ್ಗೊಂದು 18+ ಇದೆ ಸರ್. 18+ ಇದೆ. ಹೌದು. ಸೊ ಈ ಗಾಡಿ ನಿಮ್ಗೆ ಸಿಂಗಲ್ ಓನರ್ ಆಗಿದ್ರಿಂದ ಸೂಪರ್ ಆಗಿದೆ. ಗಾಡಿ ಎಲ್ಲೂ ಸ್ಕ್ರಾಚ್ ಡೆಂಟು ಇಲ್ಲ. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಸರ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಸರ್ 5,70,000 ಸರ್. 5,70,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ. ಸೊ ಇಲ್ಲಿ ಒಂದ್ ನೋಡ್ತಾ ಇರ್ಬೋದು ಒಂದು 1 ಲೀಟರ್ ಕ್ವಿಡ್ ಇದೆ. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಇಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಈ ಕ್ವಿಡ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ ಇದು 2016 ಮಾಡಲ್. ಓಕೆ. ಸೆಕೆಂಡ್ ಓನರ್ ಗಾಡಿ 18,000 ಓಡಿದೆ ಸರ್. ಸೆಕೆಂಡ್ ಓನರ್ 18,000 ಓಡಿದೆ. ಬರೀ 18,000 ಕಿಲೋಮೀಟರ್ ರನ್ ಆಗಿದೆ. ಹೌದು. ಸೊ 18,000 ಆದ್ರೆ ಸರ್ವಿಸ್ ಟ್ರ್ಯಾಕ್ ಇದ್ದೇ ಇರುತ್ತೆ ನಿಮ್ಗೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಸರ್ ಇದು 3,25,000 ಹೇಳ್ತೀನಿ. ಒಂದು 3 lakhs ಫೈನಲ್ ಆಗುತ್ತೆ ಸರ್. ಫೈನಲ್ 3 lakhs. 3 lakhs ಫೈನಲ್ ಇದೆ. ನೋ ಬಾರ್ಗಿಂಗ್, ಫೈನಲ್ 3 lakhs ಗೆ ಮಾಡಿ ಕೊಡ್ತಾರೆ ನಿಮ್ಗೆ. ಸೊ ಇದು ಬಂದ್ಬಿಟ್ಟು RXT. ಸೊ RXT ವೇರಿಯಂಟ್. ಸೊ ನೋಡ್ತಾ ಇರ್ಬೋದು ಜೆನ್ಯೂನ್ ಓಡಿಯೋಮೀಟರ್, ಬರೀ 18,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು ಅಂಡ್ ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇದು 1 ಲೀಟರ್ ಇಂಜನ್ ಇದು. ಹೌದು. ಸೊ 1 ಲೀಟರ್ ಇಂಜನ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 18+ ಬಂದೇ ಬರುತ್ತೆ ವೆಹಿಕಲ್. ಅದು ಕೂಡ ಗಾಡಿ ಬರೀ ಜಾಸ್ತಿ ಓಡಿಲ್ಲ, ಬರೀ 18,000 ಕಿಲೋಮೀಟರ್ ರನ್ ಆಗಿದೆ. ಸರ್ ಫೈನಲ್ ಟು ಫೈನಲ್ 3 lakh ಫೈನಲ್. 3 lakhs ಫೈನಲ್ ಮಾಡ್ಕೊಟ್ಬೇಡ. ಸೊ ಫೈನಲ್ ಗೆ 3 lakhs ಗೆ ರೆಡಿ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಗಾಡಿನ. ಅಂಡ್ ನೋಡ್ತಾ ಇರ್ಬೋದು ಒಂದು ಟೊಯೋಟಾ ಫಾರ್ಚುನರ್ 3 ಲೀಟರ್ 4x4 ಗಾಡಿ ಇದೆ. ಸೊ ಗಾಡಿ ಮಾತ್ರ ಗುಳಿ ಅಂತಾನೆ ಹೇಳ್ಬೋದು. ಈ ಕಾರ್ ಬಗ್ಗೆ ಹೇಳಿ ಸರ್. ಸರ್ ಇದು 2010 ಮಾಡಲು, ಸೆಕೆಂಡ್ ಓನರ್. 10 ಮಾಡಲು ಸೆಕೆಂಡ್ ಓನರ್. 1,52,000 ಡ್ರೈವನ್ ಆಗಿದೆ. 152. ಹೌದು. 4x4 ವೆಹಿಕಲ್. ಹೌದು. ಸೊ ನೋಡ್ತಾ ಇರ್ಬೋದು 4x4 ವೆಹಿಕಲ್. ಸೊ ವಿಕಾಸ್ ಟೊಯೋಟಾ ಗಾಡಿ ಬಂದ್ಬಿಟ್ಟು ಯಾವುದೇ ಆಗ್ಲಿ ನಿಮ್ಗೆ ಆರಾಮಾಗಿ 4 ರಿಂದ 5 ಲಕ್ಷ ಕಿಲೋಮೀಟರ್ ರನ್ ಆಗುವಂತ ವೆಹಿಕಲ್. ಗಾಡಿ ಮಾತ್ರ ಈ ತರ ಇದೆ ನೋಡ್ತಾ ಇರ್ಬೋದು ಎಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಅಂತ. ಸೊ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಹತ್ತತ್ರ ನೀವು ಟೊಯೋಟಾ ಗಾಡಿಗಳು ಯಾವ್ದೇ ತಗೊಂಡ್ರು ನಿಮ್ಗೆ 4 ರಿಂದ 5 ಲಕ್ಷ ಕಿಲೋಮೀಟರ್ ರನ್ ಆಗುತ್ತೆ. ಸೊ ಗ್ರೌಂಡ್ ಕ್ಲಿಯರ್ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ. ಸೊ ಇದು ಬಂದ್ಬಿಟ್ಟು 3 ಲೀಟರ್ ಡೀಸೆಲ್ ಇಂಜನ್ ಅಂಡ್ 4x4 ವೆಹಿಕಲ್. ಸೊ ನಿಮ್ಗೆ ಏರ್ ಬ್ಯಾಗು, ABS ಆಲ್ಮೋಸ್ಟ್ ಟಾಪ್ ಅಂಡ್ ಫೀಚರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇದು ಬಂದ್ಬಿಟ್ಟು 4x4 ಲಿವರ್. ಸೊ ನೋಡ್ತಾ ಇರ್ಬೋದು ಟಚ್ ಸ್ಕ್ರೀನ್, ಅಡಿಷನಲ್ ಆಗಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಸೇಫ್ಟಿ ಪರ್ಪಸ್ ನೋಡಂಗಿದ್ರೆ ಟೊಯೋಟಾ ಫಾರ್ಚುನರ್ ಗಿಂತ ಯಾವ ಗಾಡಿ ಅಷ್ಟು ಇದಕ್ಕಿಂತ ಸೇಫ್ಟಿ ಆಲ್ಮೋಸ್ಟ್ ಯಾವ್ದಿಲ್ಲ ಅಂತಾನೆ ಹೇಳ್ಬೋದು. ಸರ್ ಈ ಕಾರ್ಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. 11 lakhs ಆಗ್ಬಿಡುತ್ತೆ ಸರ್. ಫೈನಲ್ ಟು ಫೈನಲ್ 11 lakhs ಕೊಟ್ಬೇಡ ಸರ್. ಸೊ ನೋಡ್ತಾ ಇರ್ಬೋದು ಈ ಕಾರ್ಗೆ ನಿಮ್ಗೆ 11 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಹತ್ತತ್ರ 4 ರಿಂದ 5 ಲಕ್ಷ ಕಿಲೋಮೀಟರ್ ಕಂಪಲ್ಸರಿ ಹೋಗೇ ಹೋಗುತ್ತೆ. ಸೊ ಅದ್ರ ಪಕ್ಕದಲ್ಲೇ ಇವಾಗ್ಲೇ ಬಂದು ನಿಂತಿರೋದು, ನಾವು ವಿಡಿಯೋ ಮಾಡ್ಬೇಕಾದ್ರೆ ಬಂದಿದೆ ಗಾಡಿ. ಸೊ ಇದು ಕೂಡ ಸೇಮ್ ವೈಟ್ ಕಲರ್. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2011 ಮಾಡಲು, ಸೆಕೆಂಡ್ ಓನರ್, 4x4. ಸೊ ಸೇಮ್ ಬಟ್ ವೈಟ್ ಗ್ರೇ ಅಷ್ಟೇ. ಇದು ಕೂಡ 11 ಮಾಡಲು. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ ಇದು 2,15,000 ರನ್ ಆಗಿದೆ. ಓಕೆ. ಈ ಕಾರ್ದು ಓನರ್ಶಿಪ್ ಏನಾಗಿದೆ ಸರ್? ಈ ಕಾರ್ ಓನರ್ಶಿಪ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ. ಓಕೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? ಸರ್ ಇದು 1250 ಹೇಳ್ತಾರೆ. ಒಂದು 12 lakhs ಗೆಲ್ಲ ಫೈನಲೈಸ್ ಆಗುತ್ತೆ ಸರ್. ಫೈನಲ್ ಟು ಫೈನಲ್ 12 lakhs. ಹೌದು. ಸೊ ನಿಮ್ಗೆ 12 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಗುಳಿನ. ಸೊ ವೈಟ್ ಕಲರ್ ಗುಳಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸೇಮ್ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಬರುತ್ತೆ, ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 4x4 ಲಿವರ್ ಅಂಡ್ ಗಾಡಿ ಇದೇ ತರ ಇದೆ ನಿಮ್ಗೆ. ಸರ್ ನೀವು ಟೊಯೋಟಾ ಗಾಡಿಗಳು ಯಾವ್ದೇ ತಗೊಂಡ್ರು ನಿಮ್ಗೆ 4 ರಿಂದ 5 ಲಕ್ಷ ಕಿಲೋಮೀಟರ್ ಕಂಪಲ್ಸರಿ ಆಗಿ ರನ್ ಆಗುತ್ತೆ. ಸೊ ಟೊಯೋಟಾ ಇಂಜನ್ ಬಗ್ಗೆ ನಾವೇನ್ ಸ್ಪೆಷಲ್ ಆಗಿ ಹೇಳಲೇ ಬೇಕಾಗಿಲ್ಲ. ಸರ್ ಈ ಗಾಡಿ 12 lakhs. ಹೌದು. ಸೊ ನೆಗೋಷಿಯಬಲ್ ಆಗುತ್ತೆ ಸರ್. 100% ನೆಗೋಷಿಯಬಲ್ ಆಗುತ್ತೆ. 12 lakhs ಕೋಟಿಂಗ್ ಮಾಡ್ತಿದ್ದಾರೆ. ಸೊ ಲೊಕೇಶನ್ ಗೆ ಬಂದ್ಬಿಟ್ರೆ ನಿಮ್ಗೆ ಟೆಸ್ಟ್ ರೈಡಿಂಗ್ ಅದು ಇದೆಲ್ಲ ಸಿಕ್ಬಿಡುತ್ತೆ ನಿಮ್ಗೆ. ಬಟ್ ಇವಾಗ ಮಾತ್ರ 12 lakhs ಹೇಳ್ತಿದ್ದಾರೆ ಫೈನಲ್. ಇನ್ನೂ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸಾಕಷ್ಟು ಜನ ಎಲ್ಲ ಮಾರುತಿ ಸುಜುಕಿ ಬ್ರೆಜಾಗೆ ಹುಡುಕ್ತಾ ಇರ್ತೀರಾ. ನೋಡ್ತಾ ಇರ್ಬೋದು ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಅಡಿಷನಲ್ ಹಾಕ್ಸಿರೋದು. ಸರ್ ಇದು ಡೀಸೆಲ್ ಕಾರ್ ನೋಡ್ತಾ ಇರ್ಬೋದು. ನಿಮ್ಗೆ ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಇದೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ ಇದು 2016 ಮಾಡಲು, ಸೆಕೆಂಡ್ ಓನರ್, ಸಿಂಗಲ್ ಓನರ್.
Okay. 85,000 ಓಡಿದೆ ಸರ್. 85,000 ಸರ್. ಹೌದು. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಯಾರು ಗಾಡಿ ನಂಬರ್ ಕಾಣಿಸ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದ್ರು, ಗಾಡಿ ನಂಬರ್ ನೀಟಾಗಿ ತೋರಿಸ್ತಾ ಇದೀನಿ. ಅಂಡ್ ನೋಡ್ತಾ ಇರ್ಬೋದು ಅಡಿಷನಲ್ ಆಗಿ ಮ್ಯಾಗ್ ವೀಲ್ ಎಲ್ಲ ಹಾಕ್ಸಿದ್ದಾರೆ. ಅಂಡ್ ಸೈಡ್ ಕ್ಲಾಡಿಂಗು ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಡ್ಯುಯಲ್ ಟೋನ್ ಕಲರ್ ಬರುತ್ತೆ ನಿಮ್ಗೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 2 ಏರ್ ಬ್ಯಾಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಕಂಪನಿ ಫಿಟೆಡ್. ಸರ್ ಇದು ಬ್ರಿಜಾ ಒಂದು 17-18 ಈಸಿಯಾಗಿ ಬರುತ್ತಲ್ಲ ಸರ್? ಬರುತ್ತೆ ಸರ್. 18 16 ಪ್ಲಸ್ ಇದೆ ಸರ್. 16 ಪ್ಲಸ್. ಏನೊಂದು ಸಲ ಸರ್ವಿಸ್ ಕಾಸ್ಟ್ ಎಷ್ಟಾಗ್ಬೋದು ಸರ್ ಈ ಗಾಡಿಗೆ? 5,000 rupees ಬರುತ್ತೆ. ಇವಾಗ ಇನ್ಸೂರೆನ್ಸ್ ಏನಿದೆ ಸರ್? ಇನ್ಶೂರೆನ್ಸ್ ಬಂದು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಕಾಂಪ್ರಿಹೆನ್ಸಿವ್ ಇದೆಯಾ? ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ? 7,35,000 ಇದೆ. ಒಂದು 7,20,000 ಫೈನಲೈಸ್ ಆಗುತ್ತೆ. 7,20,000 ಗೆ ಫೈನಲ್ ಇದೆ. ಹೌದು. ಸೊ ನೋಡ್ತಾ ಇರ್ಬೋದು ಅದೇ ತರ ಕಾಂಪ್ಯಾಕ್ಟ್ ಎಸ್ಯುವಿ ಕಾರ್ ಇನ್ನೂ ಒಂದಿದೆ. ಸೊ ಇದು ಬಂದ್ಬಿಟ್ಟು ಫೋರ್ಡ್ ಇಕೋ ಸ್ಪೋರ್ಟ್. ಸೊ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ಆಗಿರುತ್ತೆ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಇಕೋ ಸ್ಪೋರ್ಟ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2013 ಮಾಡಲ್. ಓಕೆ. ಸೆಕೆಂಡ್ ಓನರ್. ಓಕೆ. ನಿಮ್ಗೆ 85,000 ಓಡಿದೆ. ಸೆಕೆಂಡ್ ಓನರ್ 13 ಮಾಡಲು 85,000 ಕಿಲೋಮೀಟರ್ ರನ್ ಆಗಿದೆ. 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಡೀಸೆಲ್ ಕಾರ್ ಅಲ್ವಾ? ಹೌದು ಸರ್, ಡೀಸೆಲ್ ವರ್ಷನ್. ಸರ್ ಇಕೋ ಸ್ಪೋರ್ಟ್ ಡೀಸೆಲ್ ಏನ್ ಮೈಲೇಜ್ ಬರ್ಬೋದು ಸರ್? ಸರ್ ನಿಮ್ಗೆ ಅರೌಂಡ್ ಒಂದು 20 ಬರುತ್ತೆ ಸರ್ ಮೈಲೇಜ್ ಬಂದ್ಬಿಟ್ಟು. ಒಂದು 18 ಪ್ಲಸ್ ಅಂತಾನೆ 18 ಪ್ಲಸ್ ಬಂದೇ ಬರುತ್ತೆ. ಕಾಂಪ್ರಿಹೆನ್ಸಿವ್ ಇದೆಯಾ ಸರ್? ಸರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ. ಈ ಕಾರ್ಗೆ ಒಂದು ಒಳ್ಳೆ ಫೈನಲ್ ಪ್ರೈಸ್ ಸರ್ ಇದು 5.25 ಲಕ್ಷ ಹೇಳ್ತಾರೆ. ಒಂದು 5,10,000 ಫೈನಲೈಸ್ ಆಗುತ್ತೆ ಸರ್. 510 ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು 5,10,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಅಂಡ್ ಸೊ ಕಾಂಪ್ಯಾಕ್ಟ್ ಎಸ್ಯುವಿ ಅಂದ್ರೆ ನಿಮ್ಗೆ ಆಫ್ ರೋಡ್ ಗೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಎಲ್ಲಾ ತರ ರೋಡ್ಸ್ಗೂ ಈ ಕಾರ್ ಕಂಫರ್ಟಬಲ್ ಆಗಿ ಸೂಟ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸರ್ ಒಂದ್ಸಲ ಇಕೋ ಸ್ಪೋರ್ಟ್ ಏನು ಸರ್ವಿಸ್ ಚಾರ್ಜ್ ಬರ್ಬೋದು ಸರ್? ಸರ್ ನಿಮ್ಗೆ ಒಂದು 6 to 7,000 ಬರುತ್ತೆ ಸರ್. 6 to 7,000 ಅಷ್ಟೇ. 5,10,000 ಫೈನಲ್. ಹೌದೌದು. ಮಾರುತಿ ಸುಜುಕಿ ಸೆಲೆರಿಯೋ ಆಟೋಮೆಟಿಕ್ ಕಾರ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2015 ಮಾಡಲ್. ಓಕೆ. ಸೆಕೆಂಡ್ ಓನರ್. ಬರೀ 38,000 ಓಡಿದೆ ಸರ್. ಸೆಕೆಂಡ್ ಮಾಡಲು 15 ಮಾಡಲು ಬರೀ 38,000 ಕಿಲೋಮೀಟರ್ ರನ್ ಆಗಿದೆ. 38,000 ಕಿಲೋಮೀಟರ್ ಓಡಿದೆ. ಆಟೋಮೆಟಿಕ್ ವರ್ಷನ್. ಆಟೋಮೆಟಿಕ್ ಗಾಡಿ. ಹೌದು. 100% ಶೋರೂಮ್ ಟ್ರ್ಯಾಕ್ ಇದ್ದೇ ಇರುತ್ತೆ ಗಾಡಿದು. ಅಂಡ್ ಸೊ ಸೆಲೆರಿಯೋ ಆಟೋಮೆಟಿಕ್ ಇದು ಕೂಡ ನಿಮ್ಗೆ ಒಂದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸೊ ಆಟೋಮೆಟಿಕ್ ಕಂಫರ್ಟಬಲ್ ಆಗಿರುತ್ತೆ. ಸೊ ಎಷ್ಟೇ ದೂರ ರೈಡ್ ಮಾಡ್ರಿ ನಿಮ್ಗೆ ಅಷ್ಟೊಂದು ಸ್ಟ್ರೆಸ್ ಆಗಲ್ಲ. ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಇದೆ, ಫ್ಯಾಬ್ರಿಕ್ ಶೀಟ್ಸ್ ಇದೆ, ಟಚ್ ಸ್ಕ್ರೀನ್ ಇದೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 4 ಕೂಡ ಪವರ್ ವಿಂಡೋ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಸೆಲೆರಿಯೋಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಈ ಸೆಲೆರಿ ನಿಮ್ಗೆ 4 lakhs ಇದೆ. ಒಂದು 3,80,000 ಕೊಟ್ಬೇಡ ಸರ್. 380 ಫೈನಲ್. 380 ಕೊಟ್ಬೇಡ ಸರ್ ಕಸ್ಟಮರ್. 3,80,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಹೌದು ಸರ್. ನಿಮ್ಗೆ ಬ್ರ್ಯಾಂಡ್ ನ್ಯೂ ಮಾರುತಿ ಸುಜುಕಿ ಡಿಸೈರ್ VXi ಮೋಸ್ಟ್ ಮನಿ ವ್ಯಾಲ್ಯೂ ವೇರಿಯಂಟ್ ಅಂತಾನೆ ಹೇಳ್ಬೋದು. ಕಾರ್ ಎಲ್ಲ ಈ ತರ ಇದೆ. ಸೊ ಜಾಸ್ತಿ ಓಡಿಲ್ಲ ಈ ಕಾರು. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2018 ಮಾಡಲು ಸ್ವಿಫ್ಟ್ ಡಿಸೈರ್ VXi. ಓಕೆ. ಜಸ್ಟ್ 41,000 ಡ್ರೈವನ್ ಆಗಿದೆ ಸರ್. ಬರೀ 41,000 ಡ್ರೈವನ್ ಆಗಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಓಕೆ. ಎಲ್ಲೇ ನೀವು ಗಾಡಿನ ಬಾಡಿ ಲೈನ್ ನೋಡಬಹುದು. ಯಾವ್ದು ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಯಾವ್ದು ಇಲ್ಲ. ಓಕೆ. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಬಿಡ್ತಾರೆ ಸರ್? ಈ ಗಾಡಿ ನಿಮ್ಗೆ ಒಂದು 6.5 ಲಕ್ಷ ಇದೆ. ಒಂದು 635 ಎಲ್ಲ ಕೊಟ್ಬೇಡ ಸರ್. 6,35,000 ಕೊಟ್ಬೇಡ ಸರ್. ಸರ್ ನಿಮ್ಗೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ವೆಹಿಕಲ್. ಸೊ ಸ್ವಿಫ್ಟ್ ಏನಾದ್ರು ತಗೊಳಂಗಿದ್ರೆ ಡಿಸೈರ್ ತಗೊಬಹುದು ನಿಮ್ಗೆ ಆರಾಮಾಗಿ ಇಲ್ಲಿ ಬಂದ್ಬಿಟ್ಟು. ಸೊ ನಿಮ್ಗೆ ಬೇಸಿಕ್ ಮಾಡಲ್ ಸ್ವಿಫ್ಟ್ ಕೂಡ ಬರಲ್ಲ. ಸೊ ಇದರಲ್ಲಿ ನಿಮ್ಗೆ ಡಿಸೈರ್ ಮಿಡಿಲ್ ವೇರಿಯಂಟ್, ಅದು ಕೂಡ 2 ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 4 ಕೂಡ ಪವರ್ ವಿಂಡೋ. ಸರ್ VXi 17-18 ಬಂದೇ ಬರುತ್ತೆ ಸರ್. ಅಂಡ್ ಇವನ್ ನಿಮ್ಗೆ ಸರ್ವಿಸ್ ಕಾಸ್ಟ್ ಕೂಡ ತುಂಬಾ ಕಡಿಮೆ. ಒಂದು 5,000 ರೂಪೀಸ್ ಕಾಂಪ್ರಿಹೆನ್ಸಿವ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಈ ಕಾರ್ಗೆ ರೀಸೇಲ್ ವ್ಯಾಲ್ಯೂ ಇರೋ ಅಷ್ಟು ವ್ಯಾಲ್ಯೂ ಯಾವ ಕಾರ್ಗೂ ಇಲ್ಲ. 100% ನಿಮ್ಗೆ ರೀಸೇಲ್ ನೀವು ಎಷ್ಟು ತಗೊಂಡಿದ್ರೆ ಮತ್ತೆ ಆಲ್ಮೋಸ್ಟ್ ಅಷ್ಟಿಗೆ ಹೋಗ್ಬಿಡುತ್ತೆ. ಹೌದೌದು ಸರ್. 6,35,000 ಸರ್. 6,35,000 ಫೈನಲ್ ಸರ್. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಮಾರುತಿ ಸುಜುಕಿ ಡಿಸೈರ್. ಇದು ಬಂದ್ಬಿಟ್ಟು ಲಾಂಗ್ ಡಿಕ್ಕಿ, ಅದು ಕೂಡ ಡೀಸೆಲ್ ಗಾಡಿ. ಸೊ ಫ್ಯಾಮಿಲಿಗೆ ಮಾತ್ರ ಸೂಪರ್ ಆಗಿರುತ್ತೆ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2012 ಮಾಡಲು ಡಿಸೈರ್ VDI. ಓಕೆ. ಡೀಸೆಲ್ ವರ್ಷನ್, ಸಿಂಗಲ್ ಓನರ್, 12 ಮಾಡಲು ಸರ್. ಸಿಂಗಲ್ ಓನರ್ 12 ಮಾಡಲು. ಹೌದು. ಓಕೆ. ಎಷ್ಟು ರನ್ ಆಗಿದೆ ಸರ್?
ಸರ್ ಇದು 98,000 ರನ್ ಆಗಿದೆ. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಒಂದು 3,25,000 ಇದೆ, ಒಂದು 3 ಲಕ್ಷಕ್ಕೆ ಕೊಟ್ಬೇಡ ಸರ್ ಕಸ್ಟಮರ್. ಫೈನಲ್ ಟು ಫೈನಲ್ 3 lakhs. ಸರ್ ಸೊ ನಿಮ್ಗೆ 3 lakhs ಗೆ 800 ಆಲ್ಟೋನೇ ಬರಲ್ಲ, ಇಲ್ಲಿ ದೊಡ್ಡ ಗಾಡಿ ಸಿಗ್ತಾ ಇದೆ ನೋಡ್ತಾ ಇರ್ಬೋದು. ಇದು ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಾರ್ ಎಲ್ಲ ಈ ತರ ಇದೆ. ಸೊ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ವಿಡಿಐ, ಅಂಡ್ ಅದ್ರ ಪಕ್ಕದಲ್ಲೇ ಇನ್ನೊಂದು ಬ್ಲಾಕ್ ಕಲರ್ ಗಾಡಿ ಇದೆ. ಇದು ಕೂಡ ಸೇಮ್ ಮಾರುತಿ ಸುಜುಕಿ. ಹೇಳಿ ಸರ್, ಇದು ಬಟ್ ಪೆಟ್ರೋಲ್ ಅನ್ಸುತ್ತೆ ಗಾಡಿ. ಸರ್ ಇದು 2008 ಮಾಡಲು, ಸೆಕೆಂಡ್ ಓನರ್ ಗಾಡಿ, 78,000 ಹೊಡಿದೆ ಸರ್. ಓಕೆ, ಈ ಗಾಡಿಗೆ ರೇಟ್ ಬಂದ್ಬಿಟ್ಟು ನಿಮ್ಗೆ 2,45,000 ಇದೆ, 2,30,000 ಕೊಟ್ಬೇಡ ಸರ್. 2,30,000 ಗೆ ಫೈನಲ್. ಹೌದು. ಸೊ ನಿಮ್ಗೆ 2,30,000 ಗೆ ಫೈನಲ್ ಮಾಡಿ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಏನ್ ಖರ್ಚಿಲ್ಲ, ₹1 ಜಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸೋದು ಗಾಡಿ ಅದಷ್ಟೇ. ಸೊ ನಿಮ್ಗೆ ಒಂದು ಲೋ ಬಡ್ಜೆಟ್ ಅಲ್ಲಿ ಸ್ವಿಫ್ಟ್ ಏನಾದ್ರು ಬೇಕಂದ್ರೆ ಸರ್, ನಮ್ಗೆ ಲೋ ಬಡ್ಜೆಟ್ ಬೇಕು, ನಾವು ಜಾಸ್ತಿ ದೂರ ಓಡಿಸೋದೆಲ್ಲ ಇರುತ್ತೆ, ನಮ್ಗೆ ಸ್ವಲ್ಪ ಮಿನಿಮಮ್ ದೊಡ್ಡ ಗಾಡಿನೇ ಬೇಕು. ನಮ್ಗೆ 1.2 ಲೀಟರ್ ಇಂಜನ್ ಬೇಕಂದ್ರೆ ಬೆಸ್ಟ್ ಆಪ್ಷನ್. ಸೊ ಇದು ಬಂದ್ಬಿಟ್ಟು 1.2 ಲೀಟರ್ ಪೆಟ್ರೋಲ್ ಇಂಜನ್. ಆಲ್ಮೋಸ್ಟ್ ನೀವು ಎಷ್ಟೇ ದೂರ ಹೋಗ್ಲಿ ಏನೂ ಆಗಲ್ಲ. ಸೊ 1 ಲೀಟರ್ ಇಂಜನ್ ಆದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಆಗ್ಬೋದು ಚಾನ್ಸಸ್. ಬಟ್ ಇದು ಬಂದ್ಬಿಟ್ಟು 1.2 ಪೆಟ್ರೋಲ್ ಇಂಜನ್, ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಆರಾಮಾಗಿ ಪೆಟ್ರೋಲ್ ಅಲ್ಲಿ ಕೂಡ ನಿಮ್ಗೆ 18-17 ಮೈಲೇಜ್ ಬರುವಂತ ವೆಹಿಕಲ್. ಏನು ಒಂದ್ಸಲ ಸರ್ವಿಸ್ ಕೊಟ್ರು ನಿಮ್ಗೆ ಹತ್ತತ್ರ 3,000-4,000 ಒಳಗಡೆನೆ ಆಗೋಗುತ್ತೆ. 2,30,000 ಫೈನಲ್ ಸರ್. ಓಕೆ, ಅದ್ರ ಪಕ್ಕದಲ್ಲೇ ಒಂದು ಹುಂಡೈ ಎರಾ ಇಯಾನ್ ಇದೆ, ಅದು ಕೂಡ ಎರಾ ಪ್ಲಸ್. ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್. ಸೊ ಬೇಸ್ ಇಂದ ಒಂದ್ ಜಾಸ್ತಿ ಬರುತ್ತೆ. ಇದ್ರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಇದೆ. ಇದು ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಮಾತ್ರ ಸೂಪರ್ ಆಗಿ ಬರುತ್ತೆ. ಓನರ್ಶಿಪ್ ಏನಾಗಿದೆ, ಪ್ರೈಸ್ ಏನ್ ಕೊಟ್ಟಿಂಗ್? ಸೆಕೆಂಡ್ ಓನರ್ 2012 ಮಾಡಲು, 67,000 ಡ್ರೈವನ್ ಆಗಿದೆ ಸರ್. ಓಕೆ, ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2,40,000 ಇದೆ, ಒಂದು 2,30,000 25,000 ಕೊಟ್ಬೇಡ ಸರ್. 225 ಫೈನಲ್. ಹೌದು ಸರ್, 2,25,000 ಗೆ ಫೈನಲ್. ಸೊ ಹುಂಡೈ ಅಲ್ಲಿ ಒಂದು ಪುಟಾಣಿ ಕಾರು, ಇದು ಬಂದ್ಬಿಟ್ಟು ಸೇಮ್ ಸೂಪರ್ ಆಗಿರುತ್ತೆ. ನಿಮ್ಗೆ ನೋಡ್ತಾ ಇರ್ಬೋದು, ಚಿಕ್ಕ ಕಾರ್ ಆದ್ರೂ ಕೂಡ ಎಷ್ಟೋ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಅಂಡ್ ಲೆಗ್ ರೂಮ್, ಹೆಡ್ ರೂಮ್ ಕೂಡ ತುಂಬಾ ಸೂಪರ್ ಆಗಿದೆ. ಅಂಡ್ ಒಳಗಡೆ ಕುತ್ಕೊಂಡ್ರೆ ಇದು ಚಿಕ್ಕ ಕಾರ್ ತರ ಕಾಣಿಸೋದೇ ಇಲ್ಲ ನಿಮ್ಗೆ. ಸೊ ಆಲ್ಮೋಸ್ಟ್ ಇದು ಕೂಡ ನಿಮ್ಗೆ 18-20 ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ಇವನ್ ಸರ್ವಿಸ್ ಕಾಸ್ಟ್ ಕೂಡ ಅಷ್ಟೇನ್ ಜಾಸ್ತಿ ಆಗಲ್ಲ ಸರ್. 2,25,000 ಫೈನಲ್. ಹೌದು. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಸ್ವಿಫ್ಟ್ ಪೆಟ್ರೋಲ್ ವೆಹಿಕಲ್ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2015 ಮಾಡಲು, ಸೆಕೆಂಡ್ ಓನರ್, 72,000 ಡ್ರೈವನ್ ಆಗಿದೆ. ಓಕೆ, ಇದ್ರ ರೇಟ್ ಬಂದ್ಬಿಟ್ಟು ನಿಮ್ಗೆ 5 ಲಕ್ಷ ಹೇಳ್ತಾರೆ, ಒಂದು 495 ಎಲ್ಲ ಕೊಟ್ಬೇಡ ಸರ್. 490 ಕೊಟ್ಬೇಡ ಸರ್. 490 ಫೈನಲ್ ಕೊಟ್ಬೇಡ ಸರ್. ಸೊ ಫೈನಲ್ ಟು ಫೈನಲ್ 4,90,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದರಲ್ಲಿ ಕೂಡ ಇದು ಸ್ವಿಫ್ಟ್ VXI ಸರ್. ಇದು ಹೌದು ಸರ್, ಪೆಟ್ರೋಲ್ ವೆಹಿಕಲ್ ಸ್ವಿಫ್ಟ್ VXI. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ಸೊ ಸ್ವಿಫ್ಟ್ ಗಳಿಗೆ ಹುಡುಕವ್ರಿಗೆ ಸುರಿಮಳೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಮಾರುತಿ ಸುಜುಕಿ ಗಾಡಿಗಳೇ ಜಾಸ್ತಿ ಇದೆ ಇವತ್ತು. ಅಂಡ್ 4,90,000 ಕೊಟ್ಬೇಡ ಫೈನಲ್. ಹೌದು ಸರ್. ಅದ್ರ ಹಿಂದ್ಗಡೆ ಇನ್ನೂ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, ಬಟ್ ಇದು ಡೀಸೆಲ್ ವೆಹಿಕಲ್. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2012 ಮಾಡಲು, ಥರ್ಡ್ ಓನರ್, ಓಕೆ, 95,000 ಡ್ರೈವನ್ ಆಗಿದೆ. ಓಕೆ, ಗಾಡಿಗೆ ನೀವು ಇದ್ರದ್ದು ರೇಟ್ ಕೇಳಿದ್ರೆ 365 ಕೊಟ್ಬಿಡ್ತೀನಿ ಸರ್. ಫೈನಲ್ ಟು ಫೈನಲ್ 335. 3,65,000 ಕೊಟ್ಬೇಡ. ಓಕೆ ಸರ್, 3,65,000 ಗೆ ಫೈನಲ್ ಮಾಡಿ ಕೊಡ್ತಾರೆ. ನೋಡ್ತಾ ಇರ್ಬೋದು, ಮಾಡಲು ಡೀಸೆಲ್. ಓಕೆ, ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಡೀಸೆಲ್ ಸ್ವಿಫ್ಟ್ ಬಂದ್ಬಿಟ್ಟು ಒಳ್ಳೆ ಮೈಲೇಜ್ ಬರುತ್ತೆ. ಅದು ಕೂಡ ಇದು ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಅಡಿಷನಲ್ ಆಗಿ. ಅಂಡ್ ಮಾರುತಿ ಸುಜುಕಿ ಗಾಡಿ ನೀವು ಯಾವ್ದೇ ತಗೊಳ್ಳಿ, ರೀಸೇಲ್ ವ್ಯಾಲ್ಯೂ ಮಾತ್ರ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಅಂಡ್ ಒಳ್ಳೆ ಮೈಲೇಜ್ ಬರುತ್ತೆ, ಲೋ ಮೇಂಟೆನೆನ್ಸ್ ಆಗಿ. ಸರ್ ಈ ಗಾಡಿಗೆ ಕಾಂಪ್ರೆನ್ಸಿವ್ ಇದೆಯಾ? ಇದೆ ಸರ್. ಓಕೆ ಸರ್. ಅಂಡ್ ಆಲ್ಟೋ K10 VXI ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಒಳ್ಳೆ ಬಡ್ಜೆಟ್ ಅಲ್ಲಿ ಏನಾರು ಹುಡುಕಂಗಿದ್ರೆ ಬೆಸ್ಟ್ ಕಾರ್ ಇದು. ಇದು ಬಂದ್ಬಿಟ್ಟು K ಸೀರೀಸ್ ಇಂಜನ್, 1.2 ಪೆಟ್ರೋಲ್ ಇಂಜನ್. ಹೇಳಿ ಸರ್. ಸರ್ ಇದು 2013 ಮಾಡಲು, ಥರ್ಡ್ ಓನರ್ ಆಗಿದೆ. ಓಕೆ, ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2,25,000 ಇದೆ, ಒಂದು 210 ಫೈನಲೈಸ್ ಮಾಡ್ಕೊಡ್ತೀವಿ. 2,10,000 ಗೆ ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು, 2,10,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ JK ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನಿಮ್ಗೆ ಒಳಗಡೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ. ಸೊ ಈ ಬಡ್ಜೆಟ್ ಅಲ್ಲಿ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ. ಆಲ್ಮೋಸ್ಟ್ ಕಾಂಪ್ರೆನ್ಸಿವ್ ಇದ್ದೇ ಇರುತ್ತೆ ಈ ಗಾಡಿಗೆ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಆಲ್ಟೋ LXI ಇದೆ. ಇದರಲ್ಲಿ ಪವರ್ ಸ್ಟೇರಿಂಗ್, AC ಬರ್ಬೋದು ಅಷ್ಟೇ. ಹೇಳಿ ಸರ್. ಇದು 2009 ಮಾಡಲು. ಓಕೆ, ಸೆಕೆಂಡ್ ಓನರ್,
1,70,000 ಕೊಟ್ಬಿಡ್ತೀನಿ ಸರ್. 1,70,000. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಸೆಕೆಂಡ್ ಓನರ್ 1,70,000 ಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಸೊ ಆಲ್ಮೋಸ್ಟ್ ನಿಮ್ಗೆ ಗಾಡಿ ಕಲ್ತ್ಕೊಳ್ಳೋರ್ಗೆ ಬೆಸ್ಟ್ ವೆಹಿಕಲ್. ಸೊ ಇದು ಕೂಡ ನಿಮ್ಗೆ ಆರಾಮಾಗಿ ಒಂದು ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಇದು ಕೂಡ ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ. ಸೊ 1,70,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಅದ್ರ ಹಿಂದ್ಗಡೆ ಒಂದು ಶೌಲೆಟ್ ಬೀಟ್ ಇದೆ, ಅದು ಕೂಡ ರೆಡ್ ಕಲರ್. ಇದು ಡೀಸೆಲ್ ಗಾಡಿನ ಪೆಟ್ರೋಲ್ ಗಾಡಿನ ಸರ್? ಸರ್ ಡೀಸೆಲ್ ಗಾಡಿ ಇದು. ಓಕೆ. 2012 ಮಾಡಲು, ಸೆಕೆಂಡ್ ಓನರ್. 12 ಸೆಕೆಂಡ್ ಓನರ್. ಹೌದು. ಬಟ್ 86,000 ಓಡಿದೆ. ಓಕೆ. ಗಾಡಿ ರೇಟ್ ಬಂದ್ಬಿಟ್ಟು ಒಂದು 2 ಲಕ್ಷ ಕೊಟ್ಬೇಡ ಸರ್. ಇದು 2 lakhs ಗೆ ಫೈನಲ್. ಹೌದು, 2 ಲಕ್ಷ ಕೊಟ್ಬೇಡ ಸರ್. ಪೆಟ್ರೋಲ್ ವೆಹಿಕಲ್ ಸರ್? ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ 2 lakhs ಗೆ ಫೈನಲ್. ಹೌದು. ಸೊ ಆಲ್ಮೋಸ್ಟ್ ನೀವು ಬೀಟ್ ಸಾಕಷ್ಟು ಜನ ಹೇಳೋದು ಆರಾಮಾಗಿ ನಿಮ್ಗೆ 20-22 ಗಂಟೆ ಮೈಲೇಜ್ ಬರುತ್ತೆ ಅಂತ. ಸೊ ಗಾಡಿ ಎಲ್ಲ ಈ ತರ ಇದೆ. ಸೊ ರೆಡ್ ಕಲರ್ ನಿಮ್ಗೆ ಸ್ಪೋರ್ಟಿ ಲುಕ್ ಅನ್ಸುತ್ತೆ. ಅಂಡ್ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲೊಂದು ಸ್ಕ್ರಾಚ್ ಡೆಂಟು ಇಲ್ಲ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಅದ್ರ ಪಕ್ಕದಲ್ಲೇ ಹುಂಡೈ i10 1.2 ಪೆಟ್ರೋಲ್ ಇಂಜಿನ್, ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2010 ಮಾಡಲು. ಓಕೆ. ಸ್ಪೋರ್ಟ್ಸ್ ವರ್ಷನ್. ಓಕೆ. ಸ್ಪೋರ್ಟ್ಸ್ ವರ್ಷನ್. ಹೌದು. 76,000 ಶೋರೂಮ್ ಟ್ರ್ಯಾಕ್ ಇದೆ ಸರ್. 76,000 ಶೋರೂಮ್ ಟ್ರ್ಯಾಕ್ ಇದೆ. ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಹೌದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2,70,000 ಫೈನಲ್ ಆಗುತ್ತೆ. 2,70,000. ಹೌದು. ಓನರ್ಶಿಪ್ ಸರ್? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. ಸೊ ಸೆಕೆಂಡ್ ಓನರ್ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಸೊ ನೀಟಾಗಿ ಕ್ಲೀನ್ ಆಗಿ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಎಷ್ಟು ನೀಟಾಗಿದೆ ಅಂದ್ರೆ ಗಾಡಿ ಕೂಡ ಯಾವ ತರ ಇದೆ ಅಂತ ಹೇಳ್ಬೋದು. ಬಟ್ ನಿಮ್ಗೆ 100% ಶೋರೂಮ್ ಅಲ್ಲಿ ನಿಮ್ಗೆ ಟೆಸ್ಟ್ ರೈಡ್ ಎಲ್ಲ ಕೊಡ್ತಾರೆ. ನಿಮ್ಗೆ 100% ಲೋನ್ ಸಿಗುವಂತ ವೆಹಿಕಲ್ ಇದರಲ್ಲೂ ಕೂಡ. ಸೊ 1.2 ಪೆಟ್ರೋಲ್ ಇಂಜನ್. ಸೊ ಈ ಬಡ್ಜೆಟ್ ಅಲ್ಲಿ ಪ್ರೀಮಿಯಂ ವೆಹಿಕಲ್ ಅಂತಾನೆ ಹೇಳ್ಬೋದು. ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ. ಸೊ ಗಾಡಿ ಎಲ್ಲ ಈ ತರ ಇದೆ. ಅಂಡ್ ವೋಕ್ಸ್ ವ್ಯಾಗನ್ ಪೋಲೋ. ಸೊ ಗಾಡಿ ಎಲ್ಲ ಈ ತರ ಇದೆ. ಇದು ಬಂದ್ಬಿಟ್ಟು 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಅನ್ಸುತ್ತೆ. ಸೊ ನಿಮ್ಗೆ ಇವಾಗ ಬರೋದೆಲ್ಲ 1 ಲೀಟರ್ ಇಂಜಿನ್ ಬರ್ತೈತೆ. ಬಟ್ ಅದ್ರಲ್ಲಿ ಅಷ್ಟು ದಮ್ ಇರಲ್ಲ. ದಮ್ ಏನಾರ ಬೇಕಂದ್ರೆ ಈ ಗಾಡಿನ ತಗೊಬಹುದು. ಪರ್ಟಿಕ್ಯುಲರ್ ಆಗಿ ವೈಟ್ ಕಲರ್ ಗೆ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2015 ಮಾಡಲು, ಸೆಕೆಂಡ್ ಓನರ್. 39,000 ಶೋರೂಮ್ ರೆಕಾರ್ಡ್ ಇರೋಂತ ವೆಹಿಕಲ್ ಇದು. 39,000. ಹೌದು. ಪೆಟ್ರೋಲ್ ವರ್ಷನ್. ಓಕೆ ಓಕೆ. ಬರೀ 39,000 ಕಿಲೋಮೀಟರ್. 1.2 ಇಂಜನ್. ಓಕೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಿ ಸರ್? ಇದು 5 ಲಕ್ಷ ಇದೆ ಕೋಟಿಂಗ್ ಪ್ರೈಸ್. ಒಂದು 485 ಎಲ್ಲ ಫೈನಲ್ ಆಗುತ್ತೆ. 4,85,000 ಫೈನಲ್. 100% ಲೋನ್ ಆಗುತ್ತೆ. ಅಂಡ್ ಸೊ ನೋಡ್ತಾ ಇರ್ಬೋದು ಸಿಎಟ್ ಟೈರ್ಸ್ ಬ್ರ್ಯಾಂಡ್ ನ್ಯೂ. ಸೊ ಆಲ್ಮೋಸ್ಟ್ ಶೋರೂಮ್ ಇಂದ ಹೆಂಗ್ ಬಂದಿದ್ಯಾ ಹಂಗೆ ಇದೆ ವೆಹಿಕಲ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಜಾಸ್ತಿ ಓಡಿಲ್ಲ ಕಾರು. ಸೊ ವೋಕ್ಸ್ ವ್ಯಾಗನ್. ಸೊ ಪ್ರೀಮಿಯಂ ಆಗಿ ಸ್ಟ್ರಾಂಗ್ ಆಗಿರುತ್ತೆ ವೆಹಿಕಲ್ ಮಾತ್ರ. ಸೊ ಪಲ್ಟಿ ಬಿದ್ರೂ ಏನೂ ಆಗಲ್ಲ ಆ ತರ ವೆಹಿಕಲ್. ಸೊ ರೇಸ್ ಟ್ರ್ಯಾಕ್ ಗೆಲ್ಲ ಯೂಸ್ ಮಾಡ್ತಾರೆ ಈ ವೋಕ್ಸ್ ವ್ಯಾಗನ್ ಪೋಲೋನ. ಸೊ ನೋಡ್ತಾ ಇರ್ಬೋದು 4 ಕೂಡ ತುಂಬಾ ಚೆನ್ನಾಗಿದೆ ಟೈರ್ಸ್. ಅಂಡ್ ಅದ್ರ ಪಕ್ಕದಲ್ಲಿ ಒಂದು ಫೋರ್ಡ್ ಫಿಯೆಸ್ಟೋ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2009 ಮಾಡಲು. ಓಕೆ. ಸಿಂಗಲ್ ಓನರ್, 85,000 ಓಡಿದೆ. ಡೀಸೆಲ್ ವರ್ಷನ್. ಸಿಂಗಲ್ ಓನರ್ 9 ಮಾಡಲು, 85,000 ಕಿಲೋಮೀಟರ್ ರನ್ ಆಗಿದೆ. ಏನ್ ಪ್ರೈಸ್ ಕೊಟ್ ಮಾಡಿದ್ರೆ ಸರ್? ಇದು 2,25,000 ಇದೆ. ಒಂದು 210 ಗೆಲ್ಲ ಕೊಟ್ಬೇಡ ಸರ್. 2,10,000 ಫೈನಲ್ ಫಿಯೆಸ್ಟಾ. ಹೌದು ಸರ್. ಸೊ 2,10,000. ಸೊ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ವೆಹಿಕಲ್. ಸೊ ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ. ಸಿಂಗಲ್ ಓನರ್. ಜಾಸ್ತಿ ಓಡಿಲ್ಲ ಕಾರು. ಸರ್ 2,25,000 ಫೈನಲ್. 2,10,000 ಸರ್. 210 ಫೈನಲ್. ಹೌದು ಸರ್. ಸೊ ಹುಂಡೈ ಕ್ರೆಟಾ ಆಟೋಮೆಟಿಕ್ SX ವೇರಿಯಂಟ್ ಇದೆ. ಗಾಡಿ ಎಲ್ಲ ಈ ತರ ಇದೆ. ಪೆಟ್ರೋಲಾ ಡೀಸೆಲಾ? ಸರ್ ಡೀಸೆಲ್ ವರ್ಷನ್ ಸರ್. 2015 ಮಾಡಲು, ಸಿಂಗಲ್ ಓನರ್, 91,000 ಕಿಲೋಮೀಟರ್ ಓಡಿದೆ. 91,000. ಹೌದು. ಸೊ ಸಿಂಗಲ್ ಓನರ್ 91,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇದು ಡೀಸೆಲ್ ಸರ್? ಇದು ಸರ್ ಡೀಸೆಲ್ ವರ್ಷನ್, SX ಪ್ಲಸ್ ಆಟೋಮೆಟಿಕ್. ಸೊ ಡೀಸೆಲ್ ಗಾಡಿ, ಅದು ಕೂಡ ಆಟೋಮೆಟಿಕ್. 2 ಕಪ್ ಹೋಲ್ಡರ್ಸ್ ಬರುತ್ತೆ. ಅಂಡ್ ನೋಡ್ತಾ ಇರ್ಬೋದು ಎಷ್ಟು ನಿಮ್ಗೆ ಗುಡ್ ಸ್ಪೇಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಹುಂಡೈ ಕ್ರೆಟಾ ಸ್ಪೇಷಿಯಸ್ ಆಗಿದೆ. ಸೊ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್, ಟಚ್ ಸ್ಕ್ರೀನ್. ಸೊ ಆಟೋಮೆಟಿಕ್ ವೆಹಿಕಲ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಸೊ ಇದು ಡೀಸೆಲ್ ಅಲ್ವಾ? ಹೌದು ಸರ್ ಡೀಸೆಲ್. ಸರ್ ಆಟೋಮೆಟಿಕ್ ಡೀಸೆಲ್ ಕ್ರೆಟಾ ಏನ್ ಮೈಲೇಜ್ ಬರ್ಬೋದು ಸರ್? ಒಂದು 16 ಬರುತ್ತೆ ಸರ್. ಓಕೆ. ಸೊ ನೋಡ್ತಾ ಇರ್ಬೋದು
ಗಾಡಿ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟು ಇಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಸರ್ ಇದು ಓನರ್ಶಿಪ್ ಏನಾಗಿದೆ ವೆಹಿಕಲ್ದು? ಸರ್ ಸಿಂಗಲ್ ಓನರ್ 91,000 ಕಿಲೋಮೀಟರ್ ಓಡಿದೆ ಸರ್. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಒಂದು 9 lakhs ಆಗ್ಬಿಡುತ್ತೆ ಸರ್. 9 lakhs ಫೈನಲ್. ಫೈನಲ್ ಸರ್, ಕೊಟ್ಬೇಡ ಸರ್. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಕಾಂಪ್ಯಾಕ್ಟ್ SUV. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ 4 ಗಾಡಿ ಸಿಗುತ್ತೆ. ಕಾಂಪ್ಯಾಕ್ಟ್ SUV, ಬ್ರಿಜಾ ಸಿಗುತ್ತೆ, ಇಕೋ ಸ್ಪೋರ್ಟ್ ಸಿಗುತ್ತೆ, ರೆನಾಲ್ಡ್ ಡಸ್ಟರ್ ಸಿಗುತ್ತೆ, ಅಂಡ್ ಹುಂಡೈ ಕ್ರೆಟಾ. ಹೇಳಿ ಸರ್ ಡೀಟೇಲ್ಸ್. ಇದು 2013 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಓಕೆ. 1,07,000 ಓಡಿದೆ ಸರ್. 1,07,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ 110 PS. 110 PS. ಸೊ 110 PS ಪವರ್ಫುಲ್ ಇಂಜನ್. ಸೊ ನಿಮ್ಗೆ ಅಪ್ ಡೌನ್, ಆಫ್ ರೋಡ್, ಆನ್ ರೋಡ್, ಯಾವುದೇ ರೋಡ್ ಇರ್ಲಿ, ನಿಮ್ಗೆ ರೋಡ್ ಸಂಬಂಧನೇ ಇಲ್ಲ. ಆ ತರ ವೆಹಿಕಲ್ 110 PS ಅಂದ್ರೆ ನೋಡ್ತಾ ಇರ್ಬೋದು. ಇದರಲ್ಲಿ 85 PS ಬರುತ್ತೆ. ಅದು ಮೈಲೇಜ್ ಜಾಸ್ತಿ ಬರುತ್ತೆ, ಇದು ಪವರ್ ಜಾಸ್ತಿ ಬರುತ್ತೆ. ಹೌದು. ಏನ್ ಪ್ರೈಸ್ ಕೊಟ್ಟು ಮಾಡ್ತಿದ್ರ ಸರ್? ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 5,25,000 ಇದೆ. ಒಂದು 5,10,000 ಗೆಲ್ಲ ಫೈನಲ್. 510 ಫೈನಲ್. ಹೌದು ಸರ್. ಸೊ ನಿಮ್ಗೆ 5,10,000 ಗೆ ಫೈನಲ್ ಮಾಡಿ ಕೊಡ್ತಾರೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಕೂಡ ಮೆರೂನ್ ರೆಡ್ ಕಲರ್ ಸೂಪರ್ ಆಗಿದೆ. ಸೊ ಗ್ರೌಂಡ್ ಕ್ಲಿಯರಿಂಗ್ ಜಾಸ್ತಿ ಬರುತ್ತೆ ವೆಹಿಕಲ್ ಅಲ್ಲಿ. ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 4 ಪವರ್ ವಿಂಡೋ ಬರುತ್ತೆ, ABS, ಏರ್ ಬ್ಯಾಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಗ್ರೌಂಡ್ ಕ್ಲಿಯರೆನ್ಸ್ ಸೂಪರ್ ಆಗಿದೆ. ಹೆಡ್ ರೂಮು, ಲೆಗ್ ರೂಮು ಕೂಡ ಸೂಪರ್ ಆಗಿದೆ. ಅಂಡ್ ಇದ್ರಲ್ಲಿ ಬರೋ ಅಷ್ಟು ಬೂಟ್ ಸ್ಪೇಸ್ ಆಲ್ಮೋಸ್ಟ್ ಯಾವ ವೆಹಿಕಲ್ ಅಲ್ಲೂ ಬರಲ್ಲ, ಅಷ್ಟು ಬೂಟ್ ಸ್ಪೇಸ್ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ರೇರ್ AC ಕೂಡ ಇದೆ, ನಿಮ್ಗೆ ಆರ್ಮ್ರೆಸ್ಟ್ ಕೂಡ ಇದೆ, ಅಂಡ್ ಒಂದು ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. RXZ DCI ಡೀಸೆಲ್ ಇಂಜಿನ್, ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ. 5,10,000 ಫೈನಲ್ ಸರ್. ಹೌದು ಸರ್. ಸೊ ಇಲ್ಲೊಂದು ನಿಮ್ಗೆ ಫೋರ್ಡ್ ಫಿಗೋ ಡೀಸೆಲ್ ಗಾಡಿ ಇದೆ. ಹೇಳಿ ಸರ್. ಸರ್ ಇದು 2011 ಮಾಡಲು, ಥರ್ಡ್ ಓನರ್, 58,000 ಡ್ರೈವರ್ ಆಗಿದೆ. ಓಕೆ. ವಿತ್ ಶೋರೂಮ್ ರೆಕಾರ್ಡೆಡ್. 58,000 ಕಿಲೋಮೀಟರ್ ಶೋರೂಮ್ ಟ್ರ್ಯಾಕ್ ಇದೆ. ಹೌದು. ಸೊ ಮೇನ್ಲಿ ನಿಮ್ಗೆ ಶೋರೂಮ್ ಟ್ರ್ಯಾಕ್ ಇದೆ, ಅದು ಕೂಡ ಡೀಸೆಲ್ ಕಾರು. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಪ್ರೈಸ್ ಬಂದ್ಬಿಟ್ಟು ಒಂದು 2,25,000 ಫೈನಲೈಸ್ ಆಗುತ್ತೆ ಸರ್. 225 ಫೈನಲ್ ಆಗುತ್ತೆ ಸರ್. ಸೊ ಫೋರ್ಡ್ ಫಿಗೋ ಡೀಸೆಲ್ ಬಂದ್ಬಿಟ್ಟು ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಗಾಡಿ ಇನ್ನೂ ನಿಮ್ಗೆ ಶೋರೂಮ್ ಕಂಡೀಷನ್ ಅಲ್ಲೇ ಇದೆ, ಶೋರೂಮ್ ಟೆಸ್ಟ್ ಅಲ್ಲೇ ಇದೆ, ಅಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಸೊ ಇದು ಕೂಡ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. 18, 20, 22 ಹತ್ತತ್ರ ಮೈಲೇಜ್ ಬರುತ್ತೆ. ಮೇಂಟೆನೆನ್ಸ್ ಕೂಡ ಕಡಿಮೆ. ಗಾಡಿ ಎಲ್ಲ ಈ ತರ ಇದೆ. ಸೊ ಒಂದ್ ಬಡ್ಜೆಟ್ ಅಲ್ಲಿ ಡೀಸೆಲ್ ಗಾಡಿ ಏನಾದ್ರು ನೋಡಂಗಿದ್ರೆ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಓಕೆ ಸರ್. 2,25,000 ಫೈನಲ್ ಸರ್. ಎಷ್ಟ್ ಸ್ಟಾರ್ ಇದೆ? ಎಷ್ಟ್ ಸ್ಟಾರ್ ಹುಡ್ಕೋರ್ಗೆ? ಸೊ ಇದು ಸೇಲ್ ಆಗ್ಬಿಟ್ಟೈತೆ. ಅಂಡ್ ಬೆಸ್ಟ್ ಇದೆ ನ್ಯಾನೋ ಸರ್. ಇದು 2015 ಮಾಡಲು, ಸಿಂಗಲ್ ಓನರ್, 1,65,000 ಆಗುತ್ತೆ ಸರ್. ಬರೀ 1,68,000 53,000 ಓಡಿದೆ ಜಸ್ಟ್. 1,65,000 ಫೈನಲ್. ಸೊ ಫೈನಲ್ ಟು ಫೈನಲ್ 1,65,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಗಾಡಿ ಎಲ್ಲ ಈ ತರ ಇದೆ. ಪವರ್ ಸ್ಟೇರಿಂಗು AC ಬರುತ್ತೆ. ಟ್ವಿಸ್ಟ್ ಸಿಟಿಯಲ್ಲಿ ಓಡಿಸ್ಕೊಳ್ಳಕ್ಕೆ ಸೂಪರ್ ವೆಹಿಕಲ್ ಅಂತಾನೆ ಹೇಳ್ಬೋದು. i10 ಇದೆಯಾ ಸರ್ ಮ್ಯಾಗ್ನಾ? ಸರ್ i10 ಮ್ಯಾಗ್ನಾ ಇದೆ. 2010 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಓಕೆ. ಪೆಟ್ರೋಲ್ ವಿತ್ CNG ಸರ್. ಇದು ಪೆಟ್ರೋಲ್ ಪ್ಲಸ್ CNG. ಹೌದು. ಸೊ ನಿಮ್ಗೆ CNG ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಈ ಗಾಡಿಗೆ ನಿಮ್ಗೆ ಒಂದು 2,60,000 ಫೈನಲೈಸ್ ಆಗುತ್ತೆ ಸರ್. 265 ಫೈನಲ್. ಹೌದು. 260ಗೆ? ಹೌದು, 260ಗೆ ಕೊಟ್ಬೇಡ ಸರ್. 260ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಪವರ್ ಸ್ಟೇರಿಂಗು, AC, ಲೆದರ್ ಇಂಟೀರಿಯರ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ. ಸೊ ಹುಂಡೈ i10 1.2 ಪೆಟ್ರೋಲ್ ಇಂಜನ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸರ್ ಇದು i10 ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಅದು 2009 ಮಾಡಲು, ಸೆಕೆಂಡ್ ಓನರ್. ಓಕೆ. 91,000 ಡ್ರೈವರ್ ಆಗಿದೆ. ಓಕೆ. ಎರಾ. 2,35,000 ಫೈನಲೈಸ್ ಆಗುತ್ತೆ ಸರ್. 235 ಫೈನಲ್. ಹೌದು. ಸೊ ಫೈನಲ್ ಟು ಫೈನಲ್ 2,35,000 ಗೆ ಫೈನಲ್ ಮಾಡಿ ಕೊಡ್ತಾರೆ. ಸರ್ ಯಾವ ಸರ್ ಇದು? 2019 ಮಾಡಲು. 9 ಮಾಡಲು. 2009 19 ಅಲ್ಲ. ಪವರ್ ಸ್ಟೇರಿಂಗು, AC ಬರುತ್ತೆ. ಸೊ 1.2 ಪೆಟ್ರೋಲ್ ಇಂಜನ್. ಅಂಡ್ ಇನ್ನೂ ಒಂದು ಫೋರ್ಡ್ ಫಿಗೋ. ಹೇಳಿ ಸರ್ ಡೀಟೇಲ್ಸ್. ಸರ್ 2012 ಮಾಡಲು, ಡೀಸೆಲ್ ವರ್ಷನ್. ಓಕೆ. ಸಿಂಗಲ್ ಓನರ್, 72,000 ಡ್ರೈವರ್ ಆಗಿದೆ ಸರ್. ಸಿಂಗಲ್ ಓನರ್, ಮೈನ್ 72,000 ಕಿಲೋಮೀಟರ್ ರನ್ ಆಗಿದೆ. ಅದು ಕೂಡ ಡೀಸೆಲ್ ಕಾರು. ಅಂಡ್ ಸರ್ ಇದು ಪ್ರೈಸ್ ಬಂದ್ಬಿಟ್ಟು 2.5 ಲಕ್ಷ ಸರ್. 2,35,000 ಕೊಟ್ಬಿಡ್ತೀನಿ ಸರ್. ಕೋಟಿಂಗು 2.5 lakh, 2,30,000 ಗೆ ಫೈನಲ್. ಹೌದು ಸರ್. ಸೊ ಫೈನಲ್ ಟು ಫೈನಲ್ 2,30,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ನಿಮಗೆ ಗಾಡಿ ಎಲ್ಲ ಈ ತರ ಇದೆ. ಸೊ ನೋಡ್ತಾ ಇರ್ಬೋದು ಜೆನ್ಯೂನ್ ಓಡಿಯೋಮೀಟರ್ 72,276 ಕಿಲೋಮೀಟರ್ ರನ್ ಆಗಿದೆ. ಮೇನ್ಲಿ ನಿಮ್ಗೆ ಸಿಂಗಲ್ ಓನರ್, ಅದು ಕೂಡ ಡೀಸೆಲ್ ಕಾರು. ಕಾರ್ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಕಾರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು.
ಓಕೆ. ಸೊ ಇವಾಗ ಬಂದ್ಬಿಟ್ಟು ಒಂದು ಹುಂಡೈ i20 ಅದು ಕೂಡ ವೈಟ್ ಕಲರ್ ಇದೆ. ಸರ್ ಈ i20 ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2011 ಮಾಡಲು 72,000 ನೋಡಿದೆ, ಪೆಟ್ರೋಲ್ ವರ್ಷನ್. ಓಕೆ. ಮ್ಯಾಗ್ನಾ ಸೆಕೆಂಡ್ ಓನರ್ ಆಗಿದೆ. ಓಕೆ. ಗಾಡಿ ರೇಟ್ ಬಂದ್ಬಿಟ್ಟು 3,60,000 ಇದೆ. ಒಂದು 3,40,000 ಕೊಟ್ಬಿಡ್ತೀನಿ ಸರ್. 3,40,000 ಗೆ ನಿಮ್ಗೆ ಹುಂಡೈ i20 ಸಿಗ್ತೈತೆ ನಿಮ್ಗೆ. ಸೊ ಕಾರ್ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ಕೂಡ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರಲ್ಲ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಸರ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್? ಪೆಟ್ರೋಲ್ ವೆಹಿಕಲ್ ಸರ್. ಓಕೆ ಸರ್. ಸರ್ 3,40,000 ಕೊಟ್ಬಿಡ್ತೀನಿ ಸರ್. ನೋಡ್ತಾ ಇರ್ಬೋದು ಕಾರು. ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಬೆಲೆನೋ. ಡೀಸೆಲ್ ಪೆಟ್ರೋಲಾ ಸರ್? ಪೆಟ್ರೋಲ್ 2018 ಮಾಡಲ್. 18 ಮಾಡಲ್ ಜಸ್ಟ್ 42,000 ಡ್ರೈವನ್ ಆಗಿದೆ. ಓಕೆ. ಸಿಂಗಲ್ ಓನರ್ ವೆಹಿಕಲ್, ಡೆಲ್ಟಾ ಪ್ಲಸ್ ಮಿಡಲ್ ವೇರಿಯಂಟ್. ಹೌದು. ಸೊ ಸಿಂಗಲ್ ಓನರ್ ವೆಹಿಕಲ್. ಈ ಕಾರ್ಗೆ ಏನ್ ಪ್ರೈಸ್ ಕೊಡ್ತೀವಿ ಸರ್? ಇದು 6,60,000 ಇದೆ. ಒಂದು 6,30,000 ಕೊಟ್ಬಿಡ್ತೀನಿ ಸರ್. 6,30,000 ಫೈನಲ್. ಹೌದು. ಸೊ ಇದು ಬಂದ್ಬಿಟ್ಟು 2018 ಮಾಡಲು, ಬರೀ 42,000 ಕಿಲೋಮೀಟರ್ ರನ್ ಆಗಿದೆ. ಸೊ 100% ಶೋರೂಮ್ ಟ್ರ್ಯಾಕ್ ಸಿಗುತ್ತೆ. 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಸೊ ಬೊಲೆನೋ ಬಂದ್ಬಿಟ್ಟು ನಿಮ್ಗೆ ಸ್ಪೇಷಿಯಸ್ ಆಗಿರುತ್ತೆ. ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದ್ರೆ ಅಷ್ಟು ಸ್ಪೇಷಿಯಸ್ ಆಗಿದೆ ಗಾಡಿ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ಗಾಡಿ ನಂಬರ್ ಬಂದ್ಬಿಟ್ಟು 3376 KA04 ಸೊ ನೋಡ್ತಾ ಇರ್ಬೋದು ಗಾಡಿ ನಂಬರ್ ನೀಟಾಗಿ ತೋರಿಸ್ತಾ ಇದೀನಿ. ಸೊ ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ, ವೈಟ್ ಕಲರ್. ಇನ್ನೂ ಒಂದು ಹುಂಡೈ i10 ಹೇಳಿ ಸರ್. ಸರ್ ಇದು 2013 ಮಾಡಲ್, ಸ್ಪೋರ್ಟ್ಸ್ ವರ್ಷನ್. ಓಕೆ. ಸೆಕೆಂಡ್ ಓನರ್ ಆಗಿದೆ. 83,000 ರೆಕಾರ್ಡೆಡ್ ಮೈಲೇಜ್. 13 ಮಾಡಲ್. ಓಕೆ. ಹೌದು. ಏನ್ ಪ್ರೈಸ್ ಕೊಟ್ಟು ಮಾಡ್ತೀವಿ ಸರ್? ಇದು 3,25,000 ಇದೆ. ಒಂದು 3,10,000 ಕೊಟ್ಬಿಡ್ತೀನಿ ಸರ್. 3,10,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀನಿ. ಸೊ 3,10,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಗಾಡಿನ. 2013 ಮಾಡಲು, 82,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಹುಂಡೈ i10, ಮಾರುತಿ ಸುಜುಕಿ ಸ್ವಿಫ್ಟ್ ಗಳಿಗೆ, ಹುಡುಗರಿಗೆ ಮಾತ್ರ ಬೆಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಎಷ್ಟೊಂದು ಗಾಡಿಗಳಿದೆ. ಸೊ ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ. ಓಕೆ. ಇನ್ನೂ ಒಂದು ಹುಂಡೈ i10 ಹೇಳಿ ಸರ್. ಸರ್ ಇದು 2010 ಮಾಡಲು, ಸೆಕೆಂಡ್ ಓನರ್, ಆಟೋಮೆಟಿಕ್ ವರ್ಷನ್. ಓಕೆ. ಜಸ್ಟ್ 42,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಬರೀ 42,000. ಶೋರೂಮ್ ರೆಕಾರ್ಡೆಡ್, ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್. ರೆಕಾರ್ಡೆಡ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ನಿಮ್ಗೆ. ಆಟೋಮೆಟಿಕ್ ವರ್ಷನ್, ಆಟೋಮೆಟಿಕ್ ಗಾಡಿ. ಹೌದು. ಸೊ ನೋಡ್ತಾ ಇರ್ಬೋದು ಆಟೋಮೆಟಿಕ್ ವೆಹಿಕಲ್. ಪವರ್ ಸ್ಟೀರಿಂಗ್, AC, ಫ್ಯಾಬ್ರಿಕ್ ಸೀಟ್ಸ್. ಹೌದು. ಆಟೋಮೆಟಿಕ್ ಗಾಡಿ. ಹೌದು ಸರ್. ಆಟೋಮೆಟಿಕ್ 16+ ಬರುತ್ತೆ ಸರ್ ಮೈಲೇಜ್. ಹೌದು. ಓಕೆ. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತೇವೆ ಸರ್? ಈ ಗಾಡಿ 3,20,000 ಇದೆ. ಒಂದು 3 lakhsಗೆಲ್ಲ ಕೊಟ್ಬಿಡ್ತೀನಿ ಸರ್. ಫೈನಲ್ ಟು ಫೈನಲ್ 3 lakhs ಕೊಟ್ಬಿಡ್ತೀನಿ ಸರ್. ಸೊ ನಿಮ್ಗೆ 3 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ನಮ್ಮ ವಿಡಿಯೋದಲ್ಲಿ ಕೊನೆ ಕಾರು ಮಾರುತಿ ಸುಜುಕಿ ವ್ಯಾಗನರ್. ಈ ಕಾರ್ಗೆ ಬಂದ್ಬಿಟ್ಟು ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ಸರ್ ಇದು ಆಟೋಮೆಟಿಕ್ ಮ್ಯಾನ್ಯುವಲ್? ಸರ್ ಇದು ಮ್ಯಾನ್ಯುವಲ್. 2012 ಮಾಡಲು, VXI ವ್ಯಾಗನರ್ VXI. ಜಸ್ಟ್ 68,000 ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಇದು. ಬರೀ 68,000 ಕಿಲೋಮೀಟರ್ ರನ್ ಆಗಿದೆ. 68,000. ಸೊ ವ್ಯಾಗನರ್ ಬರೀ 68,000 ಕಿಲೋಮೀಟರ್ ರನ್ ಆಗಿದೆ. ಅಂಡ್ ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ ಮೈನ್ಲಿ. ಸರ್ 2019 ಮಾಡಲಾ? 12 ಮಾಡಲು. ಓಕೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು 3,20,000 ಇದೆ. ಒಂದು 3,05,000 ಫೈನಲೈಸ್ ಆಗುತ್ತೆ. 3,05,000 ಗೆ ಫೈನಲ್ ಮಾಡ್ಕೊಟ್ಬಿಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು 3,05,000 ಗೆ. ಏನ್ ಸರ್ ಇವಾಗ ಈ ಗಾಡಿಗೆ ಒಂದು 50-60,000 ಕಟ್ಬಿಟ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ? ಹೌದು ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಮೋಸ್ಟ್ ಮನಿ ವ್ಯಾಲ್ಯೂ ವೇರಿಯಂಟ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಮಾರುತಿ ಸುಜುಕಿ ವ್ಯಾಗನರ್ ಅಂದ್ರೆ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಪವರ್ ಸ್ಟೀರಿಂಗು, AC, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇವಾಗ ವ್ಯಾಗನರ್ ಮೈಲೇಜ್ ಏನ್ ಬರ್ಬೋದು ಸರ್? ಸರ್ ಒಂದು 18+ ಇದೆ ಸರ್. 18+ ಇದೆಯಾ? 100% ಇದೆ ಸರ್. 18+ ಇದೆ. ಒಂದ್ಸಲ ಸರ್ವಿಸ್ ಕೊಟ್ರೆ 4,000, 3,500 4,000 ಅಷ್ಟೇ. ಜಾಸ್ತಿನೂ ಆಗಲ್ಲ. ಸೊ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸರ್ವಿಸ್ ಕೂಡ ಜಾಸ್ತಿ ಆಗಲ್ಲ ನಿಮ್ಗೆ. ಆರಾಮಾಗಿ ನಿಮ್ಗೆ ಹೈಟ್ ಇರೋರಿಗೆ ವ್ಯಾಗನರ್ ಸೂಪರ್. ಯಾಕಂದ್ರೆ ಲೆಗ್ ರೂಮ್ ಜಾಸ್ತಿ ಇದೆ, ಹೆಡ್ ರೂಮ್ ಜಾಸ್ತಿ ಇದೆ, ಅಂಡ್ ಬೂಟ್ ಸ್ಪೇಸ್ ಕೂಡ ಜಾಸ್ತಿ. ಆತರ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್.
ಅಂಡ್ ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ನೆಕ್ಸ್ಕಾಸ್ ಯೂನಿಟ್ 2 ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಎಂಟೈರ್ ನಂಬರ್ ವಿಡಿಯೋಸ್ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ ಅಲ್ಲಿ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೇವ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬೈ.